ನಮಸ್ಕಾರ ರೀಪ ಎಲ್ಲರಿಗೂ ಕರ್ನಾಟಕ ರಾಜ್ಯಾದ್ಯಂತ ಈ ಬಡ್ಡಿ ವ್ಯವಹಾರ ಈ ಮೈಕ್ರೋ ಫೈನಾನ್ಸ್ಗಳಿಗೆ ನಿಯಂತ್ರಣ ಹೇರುವ ಸಲುವಾಗಿ ಮುಗುದಾನ ಹಾಕುವ ಸಲುವಾಗಿ ಯಾವ ಕಠಿಣ ಕಾನೂನು ತರಾಕ ಹೊಂಟೈತಿ ಸರ್ಕಾರ ಕೇಳ್ರಿಪೋ ಕೇಳ್ರಿ। ಈ ಕಡಕ ಜವಾರಿ ಕಾಕ ಯಾವ ಬಡ ಜನರ ಬಗ್ಗೆ ತನ್ನ ಧ್ವನಿ ಎಬ್ಬಿಸ್ತಾನ್, ಬಡ ಜನರ ರಕ್ತ ಕುಡಿದು ಈ ಬಡ್ಡಿ ವ್ಯವಹಾರ ಮಾಡುವ ಈ ಬಡ್ಡಿ ಮಾಫಿಯಾಗಳನ್ನು ಮಟ್ಟಿ ಹಾಕುವ ಸಲುವಾಗಿ ಗುಂಡಾ ಕಾಯ್ದೆಗಳನ್ನು ತೆಗೆದು ಇವರನ್ನು ಒಳಗೆ ಹಾಕಬೇಕು। ಈ ಬಡ್ಡಿ ಮಾಫಿಯಾ ನೀಚರಿಗೆ ಮೈಕ್ರೋ ಫೈನಾನ್ಸ್ದಂಥ ನಾಯಿ ಕೊಡೆಗಳಂತೆ ಎದ್ದು ಈ ಹೆಣ್ಮಕ್ಕಳಿಗೆ ಸಾಲ ಕೊಟ್ಟು ದುಪ್ಪಟ್ಟು ಗಿಪ್ಪಟ್ಟು ನಾಲ್ಕು ಪಟ್ಟು ಮಾಡಿ ವಸೂಲಿ ಮಾಡಿ ಅವರಿಗೆ ಚಿತ್ರಹಿಂಸೆ ಕೊಡುತ್ತಿರುವ ಈ ಮೈಕ್ರೋ ಫೈನಾನ್ಸ್ ಮತ್ತು ಈ ಬಡ್ಡಿ ವ್ಯವಹಾರ ಮಾಡುವವರಿಗೆ ಕಡಿವಾಣ ಹಾಕುವ ಸಲುವಾಗಿ ಕಾನೂನಿನಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಸಿದ್ದರಾಮಯ್ಯಗೆ ಆಗ್ರಹಪಡಿಸಿದಾಗ ಸಿದ್ದರಾಮಯ್ಯ ತಕ್ಷಣ ಸಭೆ ಕರೆಯವ್ರದಾರ್ರಿ। ಈಗಾಗಲೇ ಕಾನೂನು ಮಂತ್ರಿ ಎಚ್.ಕೆ. ಪಾಟೀಲ್ ಅವರು ಇದರ ಬಗ್ಗೆ ನಿರ್ಣಯ ತಗೊಂಡಾರ। ಎಲ್ಲ ವಿಡಿಯೋ ಹಾಕಾಕತ್ತ ನೋಡ್ರಿ। ಏನಿದು ಬಡ್ಡಿ ಮಾಫಿಯಾ ಮತ್ತು ಮೈಕ್ರೋ ಫೈನಾನ್ಸ್? ಈ ಮೈಕ್ರೋ ಫೈನಾನ್ಸ್ ಹೆಣ್ಮಕ್ಕಳಿಗೆ ಸಾಲದ ಒಂದು ಆಸೆ ತೋರಿಸಿ 4-5 ಪಟ್ಟು ಹಣ ವಸೂಲಿ ಮಾಡಿ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಹೆಣ್ಣು ಮಕ್ಕಳ ಮೈ ಮೇಲೆ ಏರಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಾಗ ಎಷ್ಟೋ ಜನರು ಇವರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ್ರು। ಕೊರಳಿನ ಮಾಂಗಲ್ಯವನ್ನು ಅಂಚೆಯ ಮುಖಾಂತರ ಗೃಹ ಮಂತ್ರಿ ಪರಮೇಶ್ವರಪ್ಪ ಮತ್ತು ಸಿದ್ದರಾಮಯ್ಯಗೆ ಕಳಿಸಿದರು। ಏನ್ರಿ ಈ ಬಡ್ಡಿ ಮಾಫಿಯಾದವರು ಕಾನೂನು ಮೀರಿ ಅದಾರ, ಸರ್ಕಾರದ ಕಾನೂನನ್ನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ರೌಡಿಸಮ್ ಮತ್ತು ಗುಂಡಾಗಿರಿ ಮಾಡುವಂಥವ್ರು ಅದಾರ। ಅದು ತಮ್ಮ ಪೌರುಷವನ್ನು ಹೆಣ್ಣು ಮಕ್ಕಳ ಮೇಲೆ ತೋರಿಸುವಂಥ ಈ ರೌಡಿಗಳನ್ನು ಮಟ್ಟಿ ಹಾಕುವ ಸಲುವಾಗಿ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು। ಅದೇ ರೀತಿ ಖಾಸಗಿ ಬಡ್ಡಿ ವ್ಯವಹಾರ ಮಾಡುವವರು ಅವರ ಹತ್ರ ಯಾವುದೇ ಲೈಸೆನ್ಸ್ ಇಲ್ಲ, ಚೆಕ್ಗಳನ್ನು ತೆಗೆದುಕೊಂಡು ಆ ಚೆಕ್ಕದ ಮೇಲೆ ಬ್ಲ್ಯಾಂಕ್ ಚೆಕ್ ತಗೋತಾರೆ। ಬ್ಲ್ಯಾಂಕ್ ಚೆಕ್ ತೆಗೆದುಕೊಂಡು ಸಾಲ ಅವರು ಸರಿಯಾಗಿ ಕೊಡಲಿಲ್ಲ, ಸಾಲ ಮುಟ್ಟಿದರೂ ಸಹಿತ ಅದರ ಮೇಲೆ 4-5 ಪಟ್ಟು ಹೆಚ್ಚಿಗೆ ಹಣವನ್ನು ನಮೂದು ಮಾಡಿ ಅವರಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಡತ್ತಾರ ಅಂಥ ಪ್ರಕರಣಗಳು ಸಹಿತ ಭಾಳ ಇದಾವ। ಅಂಥ ಬಡ್ಡಿ ಮಾಫಿಯಾ ನೀಚರಿಗೆ ಪಂಗನಾಮ ಹಾಕುವ ಸಲುವಾಗಿ ಕಠಿಣ ಕಾನೂನು ಕ್ರಮ ಇನ್ನು ಅವರ ಕೊರಳಿಗೆ ಇನ್ನು ಹಾಕಬೇಕು, ಕೈಗೆ ಕೊಳ ತಟ್ಟಬೇಕು ಇಂಥ ಈ ಫಟಿಂಗರಿಗೆ। ರಾಜ್ಯಾದ್ಯಂತ ರೌದ್ರಾವತಾರ ತಾಳೈತಿ, ಎಲ್ಲಿ ನೋಡಿದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ, ಬಡ್ಡಿ ವ್ಯವಹಾರದ ಹಾವಳಿ, ಹೆಣ್ಮಕ್ಕಳು ಬೀದಿಗೆ ಬಂದಾರ, ಸಾಲದ ಭಾರದ ತೊಳೆಯಲಾರದೆ ಆತ್ಮಹತ್ಯೆ ಮಾಡ್ಕೊಂಡಾರ, ಸಂಸಾರಗಳ ಬೀದಿಗೆ ಬಂದಾವ, ಊರು ಬಿಟ್ಟು ಓಡಿ ಹೋಗ್ಯಾರ। ಇವೆಲ್ಲವೂ ಆದರೂ ಸಹಿತ ಈ ಮೈಕ್ರೋ ಫೈನಾನ್ಸ್ ಅವರಿಗೆ ಒಂದು ಕಡಿವಾಣ ಹಾಕುವ ಸಲುವಾಗಿ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವ ಸಲುವಾಗಿ ಕಾನೂನು ಮಂತ್ರಿಗಳು ಇನ್ನು ಯಾವ ನಿರ್ಣಯ ತೆಗೆದುಕೊಳ್ಳುತ್ತಾರ ಎಲ್ಲರ ಚಿತ್ತ ಸಿದ್ದರಾಮಯ್ಯ ಮತ್ತು ಎಚ್.ಕೆ. ಪಾಟೀಲ್ರ ಮೇಲೆ। ನಿಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ನಿಮ್ಮ ಶಾಸಕರ ಹತ್ರ ಹೋಗಿ ಒಂದು ಕಂಪ್ಲೇಂಟ್ ಮಾಡಿರಿ। ಯಾರು ಈ ಮೈಕ್ರೋ ಫೈನಾನ್ಸ್ ಮತ್ತು ಬಡ್ಡಿ ವ್ಯವಹಾರಗಳನ್ನು ಮಾಡುತ್ತಿದ್ದಾರೆ, ಯಾರು 4 ಪಟ್ಟು 5 ಪಟ್ಟು ಹಣ ವಸೂಲಿ ಮಾಡಿ ಚಿತ್ರಹಿಂಸೆ ಕೊಡುತ್ತಿದ್ದಾರೆ, ಆ ಬಡ್ಡಿಯ ಹಣದಿಂದ ತಮ್ಮ ಸಂಸಾರವನ್ನು ನಡೆಸುತ್ತಿದ್ದಾರೆ, ಆ ಬಡ್ಡಿಯ ಬಡ ಜನರ ಹಣದ ರಕ್ತ ಕುಡಿದು ಇವತ್ತು ಒಳ್ಳೊಳ್ಳೆಯ ಪೋಷಾಕಿನ ಅರಬಾಟಿನ ಬಟ್ಟೆಗಳನ್ನು ಹಾಕಿ ಬಂಗಾರದ ಕಡಗಳನ್ನು ಹಾಕಿ ಬಡ್ಡಿ ರೌಡಿ ಅಂತ ಏನು ತಿರುಗಾಡಕತ್ತಾರ ಅವರ ವಿರುದ್ಧ ಅಲ್ಲಿಯ ಶಾಸಕಿಗೆ ಮೊದಲು ಕಂಪ್ಲೇಂಟ್ ಕೊಡ್ರಿ। ಶಾಸಕ ಸುಪ್ರೀಂ ಪವರ್ ತನ್ನ ಕ್ಷೇತ್ರದ ಮಾಲಕ್ಕಿದ್ದಂಗೆ ಆ ಜನರ ರಕ್ಷಣೆ ಮಾಡುವಂಥ ಕರ್ತವ್ಯ ಶಾಸಕಂದು। ಆ ಬಡ್ಡಿ ಮಾಫಿಯಾದವರನ್ನು ಮೆಟ್ಟಿ ಹಾಕುವ ಸಲುವಾಗಿ ಅದೇ ಶಾಸಕ ಫೋನ್ ಎತ್ತಿ ಈ ಬಡ್ಡಿ ಮಾಫಿಯಾದವರನ್ನು ಗುಂಡಾ ಆ್ಯಕ್ಟದಲ್ಲಿ ಸೇರ್ಪಡೆ ಮಾಡುವ ಸಲುವಾಗಿ ಸಂಬಂಧಪಟ್ಟ SP ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ತಕ್ಷಣ ಮೀಟಿಂಗ್ಗಳನ್ನು ಕರೀಬೇಕು, ಈ ಬಡ್ಡಿ ಮಾಫಿಯಾಗಳನ್ನು ಮೆಟ್ಟಿ ಹಾಕಬೇಕು। ಎಲ್ಲಿ ನೋಡಿದಲ್ಲಿ ಓಣಿಯಲ್ಲಿ 1 ಪಟ್ಟು 4 ಪಟ್ಟು 10 ಪಟ್ಟು 20 ಪಟ್ಟು ಬಡ್ಡಿ ಮಾಫಿಯಾಗಳನ್ನು ಬಡ ಜನರ ರಕ್ತ ಕುಡಿದು ಏನು ಮೆರಿಯಾಕತ್ತಾರ್ರಿ ಇವ್ರ, ಏನು ತಿರುಗಾಡಕತ್ತಾರ, ಏನು ಇವರು ತಮ್ಮಷ್ಟಕ್ಕೆ ತಾವೇ ಸ್ವಯಂ ಘೋಷಿತ ನಾಯಕರಂತ ಹೇಳ್ಕೊತ ಹೊಂಟಾರ, ಪಟಾಳಂ ಬಿಳಿ ಬಟ್ಟೆ ಹಾಕೊಳಕತ್ತಾರ। ಆದ್ರೆ ಇವರ ವಿದ್ಯೆ ನೋಡಿದರೆ ಬಿಗ್ ಜೀರೋ, ಬಡ್ಡಿ ಮಾಫಿಯಾ ನೋಡಿದರೆ ದೊಡ್ಡ ರೌಡಿಸಮ್। ಇಂಥ ಮೈಕ್ರೋ ಫೈನಾನ್ಸ್ ಮತ್ತು
ಈ ಬಡ್ಡಿ ವ್ಯವಹಾರಗಳಿಂದ ಈ ಹೆಣ್ಣು ಮಕ್ಕಳನ್ನು ಮುಕ್ತರನ್ನಾಗಿ ಮಾಡುವ ಸಲುವಾಗಿ ಇವತ್ತು ರಾಜ್ಯಾದ್ಯಂತ ಆಂದೋಲನಗಳು ನಡೆದಾವ. ಮನವಿ ಸಲ್ಸಾಕತ್ತಾರ. ಬಿಜಾಪುರ ನೋಡ್ರಿ, ಬಾಗಲಕೋಟೆ ನೋಡ್ರಿ, ಗುಲ್ಬರ್ಗ ನೋಡ್ರಿ, ಬೀದರ್ ನೋಡ್ರಿ, ಬೆಳಗಾವಿಯಲ್ಲಿ ಸೌದತ್ತಿ ಮತ್ತು ಅನೇಕ ತಾಲೂಕುಗಳಲ್ಲಿಯೂ ಸಹಿತ ಈ ಮೈಕ್ರೋ ಫೈನಾನ್ಸ್ ಮತ್ತು ಫೈನಾನ್ಸ್ಗಳು ದೊಡ್ಡ ದೊಡ್ಡ ಫೈನಾನ್ಸ್ಗಳು ಸಾಲದ ರೂಪದಲ್ಲಿ ಹಣ ಕೊಟ್ಟು ಎಷ್ಟು ಹಣ ತುಂಬಿದರೂ ಸಹಿತ ಇನ್ನೂ ತುಂಬಬೇಕು ಅಂತಾರ. ಇದೆಂಥ ಬ್ಲೇಡ್ ಕಂಪನಿ ರೀ? ಕೇರಳ ಸರ್ಕಾರ ಒಂದು ಕಠಿಣ ಕಾಯ್ದೆ ತಯಾರು ಮಾಡಿತ್ತು 25 ವರ್ಷಗಳ ಹಿಂದೆ. ಇವೆಲ್ಲ ಸದರಿ ಫೈನಾನ್ಸ್ಗಳು ಬ್ಲೇಡ್ ಕಂಪನಿ ಅಂತೇಳಿತ್ತು. ಆ ಬ್ಲೇಡ್ ಕಂಪನಿಗಳಿಗೆ ಮುಗ್ದಾನ ಹಾಕಿ ಕಠಿಣ ಕಾನೂನು ಕ್ರಮ ತೆಗೆದುಕೊಂಡು ಯಾರು ಬಡ್ಡಿ ವ್ಯವಹಾರ ಮಾಡ್ತಾರ ಒಂದು ರೌಡಿ ಶೀಟ್ ಓಪನ್ ಮಾಡುವಂಥ ಒಂದು ಕಾಯ್ದೆ ಮಾಡಿತ್ತು ಕೇರಳ ಸರ್ಕಾರ ಕಳೆದ 25 ವರ್ಷಗಳ ಹಿಂದೆ. ಅಲ್ಲಿ ಯಾವುದೇ ರೀತಿ ಈಗ ಬಡ್ಡಿ ಮಾಫಿಯಾ ವ್ಯವಹಾರ ಇಲ್ಲರಿ. ಅದೇ ಕಾನೂನಲ್ಲಿ ಜಾರಿ ಐತಿ. ಈಗ ಕರ್ನಾಟಕ ಸರ್ಕಾರ ಕಾನೂನು ಜಾರಿಗೆ ತರಬೇಕು. ಎಲ್ಲಿ ಸಿಗುತ್ತಾರ ಅವ್ರನ್ನ ಕರ್ಕೊಂಡು ಹೋಗಿ ರೌಡಿ ಶೀಟ್ ಓಪನ್ ಮಾಡಿ ಗಡೀಪಾರ ಮಾಡುವಂಥ ಕೆಲಸ ಮಾಡಿದರೆ ಮಾತ್ರ ಈ ಬಡ್ಡಿ ಮಾಫಿಯಾಗಳು ಹೊರಗೆ ಓಡಿ ಹೋಗುತ್ತಾರ. ಅವರಿಗೆ ದುಡಿದು ತಿನ್ನುವ ಸಲುವಾಗಿ, ಅವರಿಗೆ ಬೆವರು ಸುರಿಸಿ ಶ್ರಮವಹಿಸಿ ದುಡಿಯುವ ಸಲುವಾಗಿ ಅವರನ್ನು ತೆಗೆದುಕೊಂಡು ಹೋಗಿ ಕೊಂಡವಾಡಕ್ಕೆ ಹಾಕಬೇಕ್ರಿ ಆ ಗೂಳಿಗಳನ್ನು. ಮಾಂಗಲ್ಯವನ್ನು ಪೋಸ್ಟ್ ಮುಖಾಂತರ ಕಳಿಸಿದರು. ಮಾಂಗಲ್ಯ ಇಲ್ಲದವಳದ ಪರಿಸ್ಥಿತಿ ಏನು? ಅವಳು ಯಾವ ರೀತಿ ಈ ಮಾಂಗಲ್ಯ ಮಾರಿಕೊಟ್ಟರೂ ಸಹಿತ ಪಾಪ ಆಕೆ ವಿಧವೆ ರೂಪದಲ್ಲಿ ಸಾಲ ತುಂಬುವಂಥ ಪರಿಸ್ಥಿತಿ ಬತ್ತಲ್ರಿ ಈ ಬಡ್ಡಿ ಮಾಫಿಯಾಗಳ ಮುಂದೆ. ಹಾಗಾದ್ರೆ ಕರ್ನಾಟಕ ಸರ್ಕಾರ ಈ ಕಡಕ ಜವಾರಿ ಕಾಕನ ನಂಬರ್ 1 ನ್ಯೂಸ್ ಕನ್ನಡ ಚಾನಲ್ನ ನೋಡ್ಕೋತ ಯೂಟ್ಯೂಬ್ದಾಗ ಬಟನ್ ನೋಡ್ಕೋತ ಹೋಗ್ರಿ, ಲೈಕ್ ಮತ್ತು ಶೇರ್ ಮಾಡ್ಕೋತ ಹೋಗ್ರಿ. ಕರ್ನಾಟಕ ಸರ್ಕಾರ ಯಾವ ಕಾನೂನು ತರ್ತೈತಿ, ಯಾವ ರೀತಿಯ ರೌಡಿ ಶೀಟ್ ಓಪನ್ ಮಾಡ್ತೈತಿ, ಪ್ರತಿ ಹಳ್ಳಿಯಿಂದ ಹಿಡಿದು ನಗರದಲ್ಲಿ ಪಸರಿಸಿರುವಂಥ ಈ ಮಾಫಿಯಾ ರೌಡಿ ಬಡ್ಡಿ ಮಾಫಿಯಾಗಳನ್ನು ಮಟ್ಟಿ ಹಾಕಿ ಜೊಟ್ಟ ಹಿಡಿದು ಒಳಗೆ ಹಾಕ್ರಿ. ಅಲ್ಲಿ ಆವಾಗ ಗೊತ್ತಾಕೈತಿ ಬುದ್ಧಿ ಇವರಿಗೆ. ಎಲ್ಲಿ ನೋಡಿದಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಬಡ್ಡಿ, ಬೆಳಿಗ್ಗೆ 5 ಗಂಟೆಗೆ ಮನೆಗೆ ಹೊಕ್ಕಿ ಹೆಣ್ಣು ಮಕ್ಕಳ ಮನೆ ನುಗ್ಗುವ ಈ ರೌಡಿಗಳನ್ನು ನಿಯಂತ್ರಣ ಮಾಡುವ ಸಲುವಾಗಿ ಯಾವ ಕಠಿಣ ಕಾನೂನು ಕ್ರಮ ತಗೋತಾರ ಇನ್ನು ಕಾದ ನೋಡ್ತಾನೆ ಕಡಕ ಜವಾರಿ ಕಾಕ. 7 ದಿವಸದಲ್ಲಿ ಈ ಬಡ್ಡಿ ಮಾಫಿಯಾ ಮಟ್ಟಿ ಹಾಕಲಿಲ್ಲ ಅಂದ್ರೆ ನನ್ನ ದನಿ ಮಾತ್ರ ಕಂಟಿನ್ಯೂ ಚಾಲು. ಯಾರಿಗೆ ಹೆದರಂಗಿಲ್ಲ, ಯಾರಿಗೆ ಬೆದರಂಗಿಲ್ಲ, ಯಾರ ಹತ್ರ ಹೋಗಿ ಚೆಂಬು ಹಿಡಿಯಂಗಿಲ್ಲ. ನೇರಾನೇರ್ ಸತ್ಯದ ಕಡೆ ನನ್ನ ನಡೆ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನೋಡ್ರಿ, ಮೊನ್ನೆ ನಾವು ಈ ದೊಡ್ಡ ಕಂಪನಿಗಳು ಏನು ಹಣಕಾಸು ಕೊಡ್ತಾ ಇದ್ರು, ಆ ಹಣಕಾಸು ಕೊಡುವಂಥ ಸಂದರ್ಭದೊಳಗೆ ಆಗಬಹುದಾಗಿರ್ತಕ್ಕಂಥ ಶೋಷಣೆಗಳನ್ನು ನಿಲ್ಲಿಸೋದಕ್ಕೆ, ಕಾನೂನನ್ನು ಮಾಡೋದಕ್ಕೆ ಕ್ಯಾಬಿನೆಟ್ನವರು ನಿರ್ಣಯ ಮಾಡಿದ್ವಿ. ಈಗ ಮೈಕ್ರೋ ಫೈನಾನ್ಸ್, ಆಮೇಲೆ ಅನ್ರಿಕಗ್ನೈಸ್ಡ್ ಅಂದ್ರೆ RBI ಅನ್ರಿಕಗ್ನೈಸ್ಡ್ ಫೈನಾನ್ಸ್ ಕಾರ್ಪೊರೇಷನ್ಗಳದಾವ. ನೀವೆಲ್ಲ ನೋಡ್ತಿರ್ತೀವಿ, ವೆಂಕಟೇಶ್ವರ, ಯಲ್ಲಮ್ಮ, ದೇವ್ರು ಎಷ್ಟದ ಅಷ್ಟು ಕಾರ್ಪೊರೇಷನ್ಗಳದಾವ. ಅವ್ರಗಳನ್ನ ಈಗಾಗಲೇ ಪೊಲೀಸರಿಗೆ ವಿಶೇಷ ಅಧಿಕಾರ ಐತದ. ಅವು ಹಂಗೇನು ಕಂಪ್ಲೇಂಟ್ ಬಂದ್ರೆ ಅವ್ರು ತಗೋತಾರೆ. ಆದ್ರೆ ನಮ್ಮ ಒಂದು ವಿಶೇಷ ಚರ್ಚೆ ಒಳಗೆ ಇಂಥ ಯಾವುದೇ ಕಾರ್ಪೊರೇಷನ್ನು, ಮೈಕ್ರೋ ಇನ್ಸ್ಟಿಟ್ಯೂಷನ್ಸು, ಆಮೇಲೆ ಕೆಲವು ಹೊರಗಿನ ಇನ್ಸ್ಟಿಟ್ಯೂಷನ್ ಅದಾವೆ, ಇಲ್ಲಿ ಬಂದು ಡಿಪಾಸಿಟ್ ತಗೋತಾರೆ, ಆಮೇಲೆ ಅವರು ಹೋಗ್ಬಿಡ್ತಾರೆ. ಅಂಥ ಟೈಮ್ನೊಳಗೆ ಏನು ಮಾಡಬೇಕು ಅಂತೇಳಿ ಒಂದು ವಿಶೇಷವಾದ ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಬಹುಶಃ ನಮ್ಮ ಈ ಬಜೆಟ್ ಅಧಿವೇಶನದೊಳಗೆ ಆ ರೀತಿಯ ಕಾನೂನನ್ನು ತರ್ತೀವಿ. ಏಕ್ದಮ್ ಬಂದಾರನ ಸೀಜಾ ಮಾಡಿದ್ರಿ ಸರ್. ಅವರು ಏನು ಕೇಳೇ ಇಲ್ಲ ರೀ. ಹೊಟ್ಟಿಗೆ ಮಕ್ಕಳಿಗೆ ಏನಾರ ಮಾಡಿ ಹಾಕ್ತೇವೆ ಅಂದ್ರೂ ಕೇಳಿಲ್ರಿ. ಬಂದಾರನ ಬಾಂಡೆ ಸಾಮ ತೆಗೆದೊಗ್ದವ್ರನ್ನ ಚಾವಿ ಹಾಕಿ ಬಿಟ್ಟಿದ್ರಿ ಸರ್. ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ, ಬಾನಂತಾನೆ ಅದಾಳ ಅಂತಂದ್ರು ಕೇಳಿಲ್ರಿ. ಹೊಲಸಲ್ಸ್ ಬೇಯ್ತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ, ಶಗನ ತಿಂತೇರಿ, ಅದನ್ನು ತಿಂತೇರಿ, ಇದನ್ನು ತಿಂತೇರಿ ಅಂತೇಳಿ ಮೈ ಮ್ಯಾಗ ಏರ್ಕೊಂಡ್ ಬರ್ತಾರ್ರಿ ಹೆಂಗಸೂರಿಗೆ ಎಲ್ಲ ರೀ. ನಾವೊಬ್ಬರ ಇರ್ತೇವ್ರಿ ಮನ್ಯಾಗ ರೀ. ಅಂಥ ಟೈಮ್ದಾಗ ಬರ್ತಾರ್ರಿ. ಡೆಲಿವರಿ ಆಗಿ ಈಗ 1 ತಿಂಗಳಾತ್ರಿ.
ಹ್ಞೂ ರೀ ಎಲ್ಲಿ ಹಾಲು ಕುಡ್ಸೋದು ಎಲ್ಲಿ ಬಾಣಂತಿಗೆ ಮಾಡಿ ಹಾಕೋದ್ರಿ ಏನು ತಿಳಿದಿಲ್ರಿ ನಮಗೆ. ಹೊರಗೆ ಐತ್ರಿ, ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗಿದ್ದಾರ್ರಿ. ಹಾಂ ಹೊರಗೆ ತೆಗಿಬೇಕ್ರಿ ಮಕ್ಕಳನ್ನ ಕರ್ಕೊಂಡು. 3 ಮಕ್ಕಳು ಅದಾವ್ರಿ ಸಣ್ಣ ಸಣ್ಣ ಬಾಣಂತಿರಿ. ನೋಟಿಸ್ ಅದು ಏನು ಕೊಟ್ಟಿಲ್ರಿ ಸರ್. ಅವ್ರು ಸಡನ್ ಆಗಿ ಬಂದವ್ರು ನನ್ನ ಬಾಗಿಲನ್ನ ಹಾಕಿಬಿಟ್ಟಾರಿ, ಚಾವಿ ನನ್ನ ಲಾಕ್ ಮಾಡ್ಯಾರಿ. ಏನು ಟೈಮ್ ಅದಕ್ಕೆ ಟೈಮ್ ಕೊಡ್ರಿ ಸಾಮಾನು ತಗೋತೇವೆ ಅಂದ್ರೆ ಕೇಳಿಲ್ರಿ ಅವ್ರು. ಸಡನ್ ಆಗಿ ಬಂದಾರ ನನ್ನ ಸಾಮಾನು ತೆಗೆದೋಗೋದು ಚಾವಿ ಹಾಕಿಬಿಟ್ಟಾರ್ರಿ. ಈಗ ಎಲ್ಲಿ ಕುದಿಸ್ಕೊಂಡು ತಿನ್ನೋದು. ಹ್ಞೂ ಬಾಣಂತಿ ಅದಾಳ್ರಿ. ಅವ್ರ ಔಷಧ ಗುಳಿಗೆ ಸಹಿತ ಅಲ್ಲೇ ಅದಾವ್ರಿ. ತಾಯಿ ಕಾರ್ಡ್ ಸಹಿತ ಆಧಾರ್ ಕಾರ್ಡ್ ಹುಡುಗನ ಔಷಧ ಎಲ್ಲ ಅಲ್ಲೇ ಅದಾವ್ರಿ ಒಳಗರಿ. ಬಂದಾರ ನನ್ನ ಚಾವಿನ ಹಾಕಿಬಿಟ್ಟಿರಿ. ನಾವು ಎಲ್ಲಿ ಮಾಡಿ ಇದನ್ನ ಮಾಡಿ ತಿನ್ನೋದು ಹೇಳ್ರಿ. ಈಗ ಹಾಂ ಪೊಲೀಸರು 5 ಜನ ಬಂದಿದ್ದರು ರೀ. ಮತ್ತು ಅವ್ರು ಬಂದಿದ್ದರು ಬ್ಯಾಂಕಿನವ್ರು. ಏನೂ ಇಲ್ರಿ, ಬೆಳಗಿಂತ್ರ ಊಟ ಇಲ್ಲ ಏನಿಲ್ಲ. ಬಾಣಂತಿಗಿಲ್ಲ, ಮಕ್ಕಳಿಗಿಲ್ಲ, ನಮಗಿಲ್ರಿ. ಎಲ್ಲ ಹಂಗೆ ಕುಂತ್ಬಿಟ್ಟೇವ್ರಿ. ಹ್ಞೂ ಪೂರ ರೊಕ್ಕ ತುಂಬಂತಾರೆ. ಈಗ ಸಡನ್ನಾಗಿ ತುಂಬಂತಂದ್ರೆ ಎಲ್ಲಿಯೂ ತುಂಬೇಕ್ರಿ ಸರ್. ಮಲ್ಲ ಅವ್ರಿಗೆ ಆರಾಮಿಲ್ರಿ, ನಮ್ಮ ಅಜ್ಜಿಗೆ ಆರಾಮಿಲ್ರಿ. ಬಾಣಂತಿ ಅದಾಳ್ರಿ ಮನ್ಯಾಗ ತುಂಬ್ತೇವ್ರಿ ಸರ್ ಅಂತಂದ್ರೂ ಕೇಳಂಗಿಲ್ರಿ. ಹೊಲಸು ಹೊಲಸು ಬೇಯ್ತಾರ್ರಿ ಬಂದ ಕೇಸು. ಹಾಂ ರೀ. ಹೆಸರು ಸುವರ್ಣ ಗಣಪತಿ ಲೋಹಾರ್. ಏನ್ ಸರ್ ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್ 10 ಗಂಟೆಗೆ. ಏನ್ ನಾಷ್ಟಾ ಮಾಡಿಲ್ಲ, ಒಂದ್ ಚಾ ಕುಡ್ದಿಲ್ಲ, ಮಲ್ಕೊಂಡಿದ್ದು. ಎದ್ದ ಕುಂತಿದ್ದೇವೆ ಅಷ್ಟೇ ಸರ್. ಬಂದವ್ರನ್ನ ಒಂದ್ 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡ್ ಬಂದ್ರ ಸರ್. 4 ಜನ ಪೊಲೀಸರು ಬಂದ್ರ. ಆಮೇಲೆ ಬಾಕಿದವ್ರ ಬ್ಯಾಂಕ್ನವ್ರ ಯಾರ ಒಂದ್ 5-6 ಜನ ಸರ್, ಒಂದ್ 10 ಜನ ಇರ್ಬೋದು ಸರ್. ಅವ್ರೆಲ್ಲಾರು ಕೂಡ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್. ಅವ್ರ ಬಂದ ನಿಮ್ಮ ಮನಿ ಸೀಸ್ ಆಗೈತಿ ಹಂಗ ಹಿಂಗ ಅಂತೇಳಿ ಸಾಮಾನೆಲ್ಲ ನೀವು ಸಾಮಾನ್ ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂಸುನ್ ತಗೊಂಡ್ ನೀವು ಹೊರಗ ನಡ್ರಿ ಅಂತ ಹೇಳಾಕತ್ರಿ ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡ್ ಬಂದಿದ್ದೇವ್ ಸರ್ ನಾವು. ಅವ್ರನ್ನೂ ಸಕಟ ಹೊರಗೆ 5 ನಿಮಿಷ ನಿಂದ್ರಗೊಡುವಾರ ಸರ್. ಎಲ್ಲಾರು ಹೊರಗೆ ಬಿದ್ದು ಹೋಗ್ರಿ ಅಂತೇಳಿ ನಿಂತು ಬಿಟ್ಟಿದ್ದಾರೆ ಸರ್ ಅವ್ರು. ಅದಕ್ಕೆ ಮತ್ತೇನು ಮಾಡಿದ್ದು, ಅಲ್ಲಿಂದ ನಮ್ಗೆ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರೆ ಅಷ್ಟ ನಾವು ಸಾಮಾನು ತೊಗೊಂಡು ಎಲ್ಲ ಹೊರಬೀಳ್ತೇವೆ, ಇಲ್ರಕ್ಕ ಬೀಳಕ್ಕೆ ಆಗಂಗಿಲ್ರಿ ನಮಗಂತ ಹೇಳಿದು. ಆ 10 ನಿಮಿಷ ಟೈಮಿಂಗ್ ಕೊಟ್ಟರು ಎಲ್ಲ ಸಾಮಾನು ತೆಗೆದು ಹೊರಗಿಟ್ಟಿದ್ದೇವ್ರಿ ಸರ್. ಪಾಪುನ ಎಲ್ಲಿ ತೊಗೊಂಡು ಹೋಗಿ ಕುಂಡ್ರೋ ಸರ್ ನಾವು. ಈ ಥರ ಚಾವಿ ಹಾಕೊಂಡು ಹೋದ್ರೆ ಪಾಪುನ ತೊಗೊಂಡು ಎಲ್ಲಿ ಹೋಗಿ ಕುಂಡ್ರೋದು, ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್. ಅದು ಪಾಪುಗೆ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗೆ 8 ತಿಂಗಳದಾಗ ಡಿಲಿವರಿ ಆಗೈತೆ ಅಂತ ಹೇಳಿ ಕಾಜ್ನಾಗ ಇಟ್ಟಿದ್ರು ಸರ್. ಅದ್ರ ಡಾಕ್ಯುಮೆಂಟ್ಸ್ ಔಷಧ ಡಾಕ್ಯುಮೆಂಟ್ಸ್ ಎಲ್ಲ ಒಳಗೆ ಅದಾವ ಸರ್. ಅಂತ ತಗೋತೇನೆ ಬಾಗ್ಲ ತೆಗಿ ಅಂತಂದ್ರೆ 5 ನಿಮಿಷ ಬಾಗ್ಲ ತೆಗಿಲಿಲ್ಲ ಸರ್ ಅವ್ರು. ಆ ಥರ ಮಾತಾಡ್ರೆ ಹೆಂಗೆ ಸರ್? ಒಂದು ಹೆಣ್ಣಿನ ಮನ್ಸು ಅರ್ಥ ಮಾಡ್ಕೋದಿಲ್ಲ ಅಂದ್ರೆ ಅವರು ಒಂದು ಹೆಣ್ಣೆ ಇರ್ತಾರೆ ಇಲ್ಲೋರಿ ಸರ್. ಮುಂಜಾನೆಯಿಂದ ನಾನು 2 ಮಕ್ಳು ಊಟ ಇಲ್ಲ ಸರ್. ಆ ಸಣ್ಣ ಪಾಪುಗೆ ಹಾಲು ಕುಡಿಸ್ಬೇಕಂದ್ರು ನಮಗೂ ಹೊಟ್ಟೆ ಕೂಳಿಲ್ಲ ಸರ್. ಮುಂಜಾನೆಯಿಂದ 10 ಗಂಟೆದಿಂದ ಏನು ತಿಂದಿಲ್ಲ ಸರ್. ಮಾಡಿ ತಿನ್ನೋದಾರೆ ಅಲ್ಲ ಸರ್. ಏನು ಐತಿ ಜಾಗ ಐತಿ ಸರ್ ಮಾಡಿ ತಿನ್ನಕ? ಲೋನ್ ಕಟ್ಟಾಕ ಅಂದ್ರೆ ಸರ್ ನಡಕ ನಾನು ಡಿಲಿವರಿ ಆಗೋಕ್ಕಿಂತ ಒಂದು 15 ದಿವಸದಿಂದ ಹೋಗಿದ್ದು ಸರ್ ನಾವು. ಆಮೇಲೆ ಅವ್ರೇನನ್ನಾಕತ್ರು ಕೇಳ್ದು ಸರ್. ನಾವು 3 ಲಕ್ಷ ರೂಪಾಯಿ ತುಂಬ್ತೇವು, ಕ್ಲೋಸ್ ಮಾಡ್ಕೋತೇನಂದ್ರೆ ಹಂಗ್ರಿ ಸರ್. ಮತ್ತು ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರೆ ನಮ್ಮ ಪರಿಸ್ಥಿತಿ ಈ ಥರ ಐತಿ. ನಮ್ಮ ಪಪ್ಪ ನೋಡ್ರ ಕೈ ದುಡಿಮೆ ಮಾಡ್ರ. ಆಮೇಲೆ ಅದ್ರಾಗ ನಾವು ಇಷ್ಟ ತುಂಬ್ಕೋತೇವೆ ಅಂದ್ರೆ ತುಂಬ್ತೇವ್ರಿ ಸರ್ ಅಂತೇಳಿ ಸ್ಟೇಟ್ಮೆಂಟ್ ಕೊಡಂತ ಕೇಳಿದ್ರು ಸರ್. ಸ್ಟೇಟ್ಮೆಂಟ್ ಕೇಳಕ್ಕೆ ಹೋದ್ರೆ ಅದ್ರ ಸ್ಟೇಟ್ಮೆಂಟ್ದು ಅಮೌಂಟ್ ತುಂಬಂತ ಹೇಳ್ತಾರೆ ಸರ್. 5 ಲಕ್ಷ ರೂಪಾಯಿ ತುಂಬಿರ ಸ್ಟೇಟ್ಮೆಂಟ್ ಕೊಡ್ತೇವೆ ಹಂಗೆ ಬೇಕಾದಂಗೆ ಮಾತಾಡ್ತಾರೆ ಸರ್ ಅವ್ರು. ನಮ್ಮ ಸರ್ಕಾರದಿಂದ ಪರಿಹಾರ ಬೇಕು ಸರ್. ಇದು ಕಿರ್ಕುಳ ಆದಂಗ ಅನ್ನೋದು ಸರ್. ಕೂಸನ್ ತಗೊಂಡು ಎಲ್ಲಿ ಹೋಗ್ಬೇಕ್ರಿ ಸರ್. ಮನಿ ಇಲ್ಲ ಏನಿಲ್ಲ, ಬಾಡಿಗೆ ತುಂಬೋ ಅಷ್ಟರೇ. ನಮ್ಮ ಅಪ್ಪಾರಿಗೆ ಬಾಡಿಗೆ ತುಂಬೋ ಅಷ್ಟರೇ. ಇದನ್ನ ಪರಿಸ್ಥಿತಿ ಬೇಕ್ರಿಲ್ಲ ಸರ್. ಈಗ ದುಡ್ದ ಈಗಿಂದೀಗ ತಿನ್ನಾರು ಸರ್ ನಾವು. ಮಧು ಲೋಹಾರ್, ಮಧು ಕಲ್ಲಪ್ಪ ಗಡಿ.